ನೀವು ನೋಡ್ತಾ ಇದ್ದೀರಾ ಸುವರ್ಣ. ಅವನಿಲ್ಲೇ ಇದ್ದರೆ ನಾನು ಅವನಿಗೆ ಶರಣಾಗ್ಬಿಡ್ತೀನಿ ಅನ್ನೋ ಭಾವನೆ ನನಗೆ. ಅದು ಭಯನಾ? ಅದು ಪ್ರೀತಿನ? ಅವನು ಹೊರಡ್ಬಿಡೋದೆ ಉಳಿತೇನೋ. ಏನು -3 ಡಿಗ್ರಿನಾ? ಓ ಮೈ ಗಾಡ್! ಥರ್ಮಲ್ಸ್ ಎಲ್ಲ ಹಾಕೊಂಡಿದ್ದೀರ ತಾನೆ? ನಿಮ್ಮ ಹೆಲ್ತ್ನ ಹುಷಾರಾಗಿ ನೋಡ್ಕೊಳ್ಳಿ. ಸರಿ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಓಕೆ, ಬಾಯ್. ಶಿಶಿರನಾ? ಹೌದು. ಏನಿವಾಗ? ಸಾರಿ ಸಂಜು, ಡಿಸ್ಟರ್ಬ್ ಮಾಡಿದ್ದಕ್ಕೆ. ಫೋನ್ ಕಟ್ ಆಯ್ತು ತಾನೆ? ಅದೇನು ಬೇಗ ಹೇಳು. ಅದೇನಿಲ್ಲ, ನಿನ್ನ ಹತ್ರ ಒಂದು ಸಣ್ಣ ಹೆಲ್ಪ್ ಆಗಬೇಕಾಗಿತ್ತು. ಏನು? ಅವನು ಸುದೀಪ್ ಹೇಗಿದಾನಂತ ಸ್ವಲ್ಪ ನೋಡ್ಕೊಂಡು ಬಂದು ಹೇಳ್ತೀಯಾ? ಅವನ ಬಗ್ಗೆ ಹೇಳಕ್ಕೆ ನಾನು ಯಾಕೆ ಅಲ್ಲಿ ತನಕ ಹೋಗ್ಬೇಕು? ಇಲ್ಲೇ ಹೇಳ್ತೀನಿ ಕೇಳು. 6 ಅಡಿ ಇದ್ದಾನೆ, ದಾಡಿ ಬಿಟ್ಕೊಂಡಿದ್ದಾನೆ. ನಿನ್ ಕಣ್ಣಿಗೆ ಅವ್ನು ಹೀರೋ ತರ ಕಾಣ್ಬೋದೇನೋ, ಆದ್ರೆ ನಂಗೆ ವಿಲ್ಲನ್ ತರ ಕಾಣ್ತಾ. ಅದಲ್ಲ ನಾನು ಹೇಳಿದ್ದು. ಅವನಿಗೆ ಹುಷಾರಿಲ್ಲ. ಬೈ ಚಾನ್ಸ್ ರಾತ್ರಿ ಜ್ವರ ಜಾಸ್ತಿ ಆಗ್ಬಿಟ್ಟಿದ್ರೆ? ನಾನು ಯಾಕೆ ಹೋಗಿ ನೋಡ್ಲಿ? ಅವನೇ ನನ್ನ ಉಡ್ಬಿನ? ನಿನ್ನ ಉಡ್ಬಿ ತಾನೆ? ಸಂಜು ಪ್ಲೀಸ್ ಕಣೆ, ನೀನು ಹೀಗೆಲ್ಲ ಮಾತಾಡ್ತೀಯ ಅಂತಾನೆ ನಾನು ಅವನ ರೂಮ್ ಹತ್ರ ಹೋಗ್ತಾ ಇಲ್ಲ. ನೀನಾದರೂ ನೋಡ್ಕೊಂಡು ಬಂದು ಹೇಳೆ ಪ್ಲೀಸ್. ಸಂಜು ಪ್ಲೀಸ್ ಕಣೆ. ಓಕೆ, ಬಟ್ ಒನ್ ಕಂಡೀಷನ್. ಅವನ ಜೊತೆ ನಾನೇನಾದರೂ ಹೆಚ್ಚು ಕಮ್ಮಿ ಮಾತಾಡಿ ಅವನಿಗೆ ಹರ್ಟ್ ಆದರೆ ನೀನು ನನ್ನ ಬ್ಲೇಮ್ ಮಾಡಬಾರ್ದು. ಓಕೆ? ಥ್ಯಾಂಕ್ಸ್ ಸಂಜು. ಎಕ್ಸ್ಕ್ಯೂಸ್ ಮೀ. ಹಾಯ್, ಏನಿಲ್ಲಿ ಕಿಟಕಿನಲ್ಲಿ? ಬಿಡಿ, ಹೇಗಿದ್ದೀರಾ? ಹುಷಾರಾದ್ರಾ? ಕಾಣ್ತಾ ಇಲ್ವಾ? ಕೈಯಲ್ಲಿ ಸ್ಲಿಂಗು, ತಲೆಗೆ ಬ್ಯಾಂಡೆಡ್, ಸ್ವಲ್ಪ ಜ್ವರನೂ ಇದೆ. ನಮ್ಮೂರ್ ವೀರ್ಗಡ, ಅಲ್ಲಿ ನೀರು ತುಂಬಾ ಸ್ಟ್ರಾಂಗು, ಗಾಯಗಳನ್ನ ಬೇಗ ವಾಸಿ ಮಾಡುತ್ತೆ. ನಿಮ್ಮೂರಿನ ಜನ ಫಿಸಿಕಲಿ ಸ್ಟ್ರಾಂಗ್, ಓಕೆ, ಬಟ್ ಬ್ರೈನ್ ಖಾಲಿ ಅಲ್ವಾ? ಹೌದು ಬಿಡಿ, ನಾವೆಲ್ಲ ಮೆದುಳನ್ನ ಯೂಸ್ ಮಾಡಲ್ಲ. ಬದುಕೋದಕ್ಕೆ ಹೃದಯ ಮಾತ್ರ ಯೂಸ್ ಮಾಡ್ತೀವಿ. ಓ ಸಂತೋಷ. ಹಾಗಿದ್ರೆ ಹೊರಟ್ಬಿಡಿ ಇನ್ನು ಅರ್ಧ ಗಂಟೆಯಲ್ಲಿ.
ಅಂದ್ರೆ ಅಂದ್ರೆ ನೀವೀಗ ತಾನೇ ಹೇಳಿದ್ರಲ್ಲ, ನೀವೆಲ್ಲ ಹೃದಯನ ಯೂಸ್ ಮಾಡ್ತೀರಾ ಜಾಸ್ತಿ ಅಂತ. ಮತ್ತ್ಯಾಕೆ ಇನ್ನೂ ಇಲ್ಲೇ ಇದ್ದೀರಾ? ಅಂದ್ರೆ ಅಂದ್ರೆ ನೀವೇ ಯೋಚನೆ ಮಾಡಿ ಮಿಸ್ಟರ್ ಸುದೀಪ್. ನೀವೇ ನಮ್ಮನೆ ಅತಿಥಿ ಅಲ್ಲ. ನಿನ್ನೆ ನಿಮಗೆ ಯಾರೋ ಹೊಡೆದ್ರು, ನಮ್ಮ ಮನೆ ಆಚೆ ಬಿದ್ದಿದ್ರಿ, ಒಳಗ್ ಕರ್ಕೊಂಡ್ ಬಂದಿದೀವಿ. ಸುತ್ತಮುತ್ತಲಿನ ಜನ ಏನ್ ಅನ್ಕೊಳಲ್ಲ ಹೇಳಿ? ಸಹನಾಗೂ ನಂಗೂ ಗಂಡು ನೋಡ್ತಿದ್ದಾರೆ. ಪ್ರಾಬ್ಲಮ್ ಆಗತ್ತೆ ನಮ್ಗೆ. ಹಾಂ ಸರಿ, ಗೊತ್ತಾಯ್ತು. ರೆಡಿಯಾಗಿ ಹೊರಟ್ಬಿಡ್ತೀನಿ. ಹಾ ಓಕೆ, ಬಟ್ ಹೋಗೋ ಮುಂಚೆ ಮತ್ತೆ ಸಹನಾ ಮುಂದೆ ಹೋಗಿ ನಿಂತು ಬಿಡಬೇಡಿ. ಅವಳು ತುಂಬಾ ಸೆನ್ಸಿಟಿವ್. ನೀವು ಮನೆ ಬಿಟ್ಟು ಹೋಗ್ಬೇಕು ಅಂತ ಅವಳಿಗೆ ಡೈರೆಕ್ಟ್ ಆಗಿ ಹೇಳ್ಕೊಳಕ್ ಆಗ್ಲಿಲ್ಲ. ಅದಕ್ಕೆ ಪಾಪ ಅವಳು ನನ್ನನ್ನು ಕಳ್ಸಿದಾಳೆ. ಇಲ್ಲ ಬಿಡಿ, ನನ್ನ ಪಾಡಿಗೆ ನಾನು ಹೊರಟ್ಬಿಡ್ತೀನಿ. ಸಹನಾ ಏನಾದರೂ ಹೇಳಬೇಕು ಅಂತಿದ್ರೆ ಡೈರೆಕ್ಟಾಗಿ ಹೇಳ್ತಾಳೆ. ಹೀಗೆ ಇಂಡೈರೆಕ್ಟಾಗಿ ಎನಿವೇಸ್ ನಾ ಹೊರಡ್ತೀನಿ. ಥ್ಯಾಂಕ್ಸ್. ನಾನು ಮದುವೆಗೆ ಕರಿತೀನಿ, ಬನ್ನಿ. ಸಹನಾ ಮದುವೆಗೂ ಕರಿತೀವಿ, ಅದಕ್ಕೂ ಬನ್ನಿ. ಬಾಯ್. ಅಕ್ಕ, ನೀನ್ ಹೇಳ್ದಾಗೆ ನಾನು ಹೋಗಿ ನೋಡ್ಕೊಂಬಂದೆ. ಏನು ತೊಂದರೆ ಇಲ್ಲ, ಜ್ವರನೂ ಇಲ್ಲ, ಎಂಥದ್ದು ಇಲ್ಲ, ಆರಾಮಾಗೇ ಇದ್ದಾನೆ. ಬೇಕಿದ್ರೆ ಇವತ್ತೇ ಹೊರಟ್ಬಿಡ್ಬೋದು. ಅದ್ರ ಬಗ್ಗೆ ನೀನ್ ಯಾಕೆ ಯೋಚನೆ ಮಾಡ್ತೀಯಾ? ಅದನ್ನ ಅವನೇ ಡಿಸೈಡ್ ಮಾಡ್ತಾನೆ. ಅಯ್ಯೋ, ಎಷ್ಟು ದಿನ ಬೇಕಾದ್ರೂ ಇರ್ಲಿ ಬಿಡು, ನನಗೇನು. ಆದ್ರೆ ಅವನೇ ಇರಲ್ಲ ಅನ್ಸುತ್ತೆ. ಅಂದ್ರೆ ಅಂದ್ರೆ ನಾನು ಕೇಳ್ದೆ ಅವನ್ಗೆ, ಇನ್ನು ಎಷ್ಟು ದಿನ ಇಲ್ಲಿ ಇರ್ತೀರಿ ಅಂತ. ಇಲ್ಲ, ಹೊರಡ್ತೀನಿ ಅಂದ. ಯಾಕೆ ಅಂತ ನಾನು ಕೇಳ್ದೆ. ನಂಗೇನು ಕೆಲಸ ಇಲ್ಲಿ, ಹೊರಡ್ತೀನಿ ಇನ್ನಪ್ಪ. ಅಕ್ಕ, ನೀನೇನಾದ್ರೂ ಲವ್ ಮಾಡ್ತಿದ್ದೀಯಾ? ಇಲ್ಲ. ಸರಿ. ಅಂಕಲ್ ಬಾಯ್. ಆಂಟಿ, ನಾ ಬರ್ತೀನಿ. ಅಲ್ಲಪ್ಪ, ಬ್ಯಾಗ್ ಎಲ್ಲ ತಗೊಂಡು? ಅಂಕಲ್, ನಾ ಊರಿಗೆ ಹೊರಟೆ.
ಹಾಗಲ್ಲಪ್ಪ, ಈ ಪರಿಸ್ಥಿತಿನಲ್ಲಿ ಯಾಕೆ ಹೋಗ್ತಾ ಇದೆಯಾ? 2 ದಿನ ಇದ್ದು ಸುಧಾರಿಸ್ಕೊಂಡು ಹೋಗೋದಲ್ಲ. ಇರಿ ಅಂತ ಹೇಳ್ತಿರೋದು ನಿನ್ನ ದೊಡ್ಡ ಗುಣ. ಆದರೆ ಬೇಡ, ನಿಮ್ಗೆ ತೊಂದರೆ ಆಗುತ್ತೆ. ನನಗೆ ಅರ್ಥ ಆಗುತ್ತೆ. ನಾನು ಬರ್ತೀನಿ. ಆಯ್ತಪ್ಪ, ಮೈಸೂರಿಗೆ ಬಂದಾಗ ಬರ್ತಾ ಇರು. ಈ ಮನೆನ ನಿನ್ನ ಮನೆ ಅಂತಲೇ ತಿಳ್ಕೊಪ್ಪ. ಆಯ್ತು ಅಂಕಲ್. ಆಟ ತಂದ್ಕೊಡ್ಲೇನಪ್ಪ? ಬೇಡ ಅಂಕಲ್, ನಾನೇ ಹೊರಡ್ತೀನಿ. ಬಾಯ್ ಅಂಕಲ್. ಪಾಪ ಹೇಗೆ ಹೋಗ್ತಾನೆ ಏನೋ, ಕೈ ಮುರ್ಕೊಂಡಿದ್ದಾನೆ. 2 ಬ್ಯಾಗ್ ಇದೆ. ಬಸ್ ಸ್ಟ್ಯಾಂಡ್ ತನಕ ಬಿಟ್ಬಾರ್ದಾಗಿತ್ತೇನೋ. ಅದೆಲ್ಲ ಏನು ಬೇಡ, ಹೋದ್ನಲ್ಲ ಅಷ್ಟೇ ಸಾಕು. ಅಂಗಡಿಗೆ ಹೋಗ್ಬಿಟ್ಟು ಬರ್ತೀನಿ.
ಸುದೀಪ್ ಪರ್ಸ್ ಥ್ಯಾಂಕ್ಸ್. ಅದು ಅಲ್ಲಿ ಟೀ ಕುಡಿತಾ ಇದೆಯಲ್ಲ ಅವಾಗ ಪರ್ಸ್ನ ಬೀಳ್ಸ್ಕೊಂಡ್ಬಿಟ್ಟೆ, ಅದಕ್ಕೆ ಕೊಡೋಣ ಅಂತ. ಅದು ಸರಿ, ಇನ್ನೇನಿಲ್ಲ. ಅದು ಅಲ್ಲಿ ಟೀ ಕುಡಿತಾ ಇದೆಯಲ್ಲ ಅವಾಗ ಪರ್ಸ್ನ ಬೀಳ್ಸ್ಕೊಂಡ್ಬಿಟ್ಟೆ, ಅದಕ್ಕೆ ಕೊಡೋಣ ಅಂತ. ಅದು ಸರಿ, ಇನ್ನೇನಿಲ್ಲಿ. ಅದು ನಿನ್ನ ಫಾಲೋ ಮಾಡ್ಕೊಂಡೇನು ಬಂದಿಲ್ಲ, ಇಲ್ಲೇ ಅಂಗಡಿಗೆ ಬಂದಿದ್ದೆ, ನಿನ್ನ ನೋಡ್ದೆ, ಅದಕ್ಕೆ. ಓ ಓಕೆ, ಥ್ಯಾಂಕ್ಸ್. ನಾನಿನ್ನು ಹೊರಟೆ. ನಡೆಯೋಕೆನೆ ಇಷ್ಟೊಂದು ಕಷ್ಟಪಡ್ತಿದ್ಯಾ, ಇನ್ನೂ ಒಂದೆರಡು ದಿನ ಇರ್ಬೋದಿತ್ತೇನೋ. ಎಲ್ಲಿ? ನಮ್ಮನೇಲಿ. ನಿಜವಾಗ್ಲೂ ನೀನೇ ಇದನ್ನ ಹೇಳ್ತಿದ್ಯಾ? ಯಾಕೆ? ಡೈರೆಕ್ಟಾಗಿ ನಿನಗೆ ಹೇಳಕ್ಕಾಗ್ಲಿಲ್ಲ, ಅದಕ್ಕೆ ನಿನ್ನ ತಂಗಿ ಕೈಲಿ ಹೇಳಿ ಕಳಿಸ್ದೆ. ನನ್ನ ತಂಗಿನ? ಅದ್ಬಿಡು, ಈಗ ಕರಿತಿದ್ದೀನಲ್ಲ, ಬರ್ಬಹುದಲ್ವಾ? ನೀನ್ ಮನಸ್ಸು ತುಂಬ ಕರೆದ್ರೆ ಸಾನಾ, ನೀ ನಡಿ. ಸುದೀಪ್, ಯಾಕೆ? ಏನಾಯ್ತು? ಏನಾಯ್ತು? ಚಾಚಾ. ಚಾಚಾ? ಅಂದ್ರೆ ನಮ್ಮ ಚಿಕ್ಕಪ್ಪ. ಚಿಕ್ಕಪ್ಪನ? ಇನ್ನ ಒಳ್ಳೇದಾಯ್ತಲ್ವಾ? ಹೇಗಿದ್ರು ನೀವು ಒಬ್ರೇ ಹೋಗ್ತಾ ಇದ್ರಿ ಊರ್ಗೆ, ಅವ್ರು ನಿಮಗ್ ಸಹಾಯನೂ ಮಾಡ್ದಂಗಾಗತ್ತೆ. ಈ ಪರಿಸ್ಥಿತಿನಲ್ಲಿ ನಾನು ಊರಿಗೆ ಹೋಗಕ್ಕಾಗಲ್ಲ. ಹಾಗಿದ್ರೆ ನೀವು ಊರಿಗೆ ಹೋಗ್ತಾ ಇರ್ಲಿಲ್ವಾ? ಇಲ್ಲ. ಮತ್ತೆ ಎಲ್ಲಿಗೆ ಹೋಗ್ತಿದ್ರಿ? ಗೊತ್ತಿಲ್ಲ. ಸುದೀಪ್, ನೀವ್ ಹಾಗಿದ್ರೆ ನಮ್ಮನೇಲೇ ಇರಿ. ಅದೆಲ್ಲ ಹಂಗಿರ್ಲಿ, ಮೊದಲು ಇಲ್ಲಿಂದ ನಡಿ. ಸುದೀಪ್, ಮೊದ್ಲೇ ಕೈ ಫ್ರಾಕ್ಚರ್ ಆಗಿದೆ, ಹುಷಾರ್ ಬೇರೆ ಇಲ್ಲ, ಒಬ್ರೆ ಮನೆಗೂ ಹೋಗಲ್ಲ ಅಂತಿದ್ದೀರಾ. ನೀವು ನಮ್ಮನೆಲ್ಲೇ ಇರ್ಬೇಕಷ್ಟೇ ಟಿಲ್ ಯು ಗೆಟ್ ಆಲ್ ರೈಟ್. ನಿಂಗೆ ಇರ್ಸು ಮುರ್ಸು ಆಗಲ್ವಾ? ಇಲ್ಲ. ಡೋಂಟ್ ವರಿ, ನಿಮ್ ಚಿಕ್ಕಪ್ಪನ ನಾನು ಹ್ಯಾಂಡಲ್ ಮಾಡ್ತೀನಿ, ಆಯ್ತಾ? ಹೇ ಸಹನಾ,